ಗುರುಗಳೇ, ಈಗ ನೀವು ಮಾತಾಡ್ತಾ ಇರಬೇಕಾದ್ರೆ ಕುಜದೋಷದ ಪರಿಣಾಮಗಳ ಬಗ್ಗೆ ನೀವು ಉಲ್ಲೇಖ ಮಾಡ್ತಾ ಇದ್ರಿ. ಈಗ ಸಂತಾನದಲ್ಲಿ ಸಮಸ್ಯೆ ಉಂಟಾಗಬಹುದು ಅಥವಾ ಮದುವೆ ವಿಳಂಬವೋ ಮತ್ತೇನೋ ಸಮಸ್ಯೆಗಳು ಎದುರಾಗಬಹುದು ಅನ್ನೋದಾದ್ರೆ ಇದನ್ನ ಹೊರತುಪಡಿಸಿ ಬೇರೆ ಏನಾದರೂ ಸಮಸ್ಯೆಗಳು ಕುಜದೋಷದಿಂದ ಆಗಬಹುದಾ ಅಂತ ಹೇಳಿ, ಇದನ್ನ ಬಿಟ್ಟು ಮುಖ್ಯವಾಗಿ ಮಗುಗೆ ಸಂತಾನ ಭಾಗ್ಯ ಮತ್ತು ಕಂಕಣ ಭಾಗ್ಯ ಇವೆರಡಲ್ಲಿ ತಿರ್ಗಾ ನೆಕ್ಸ್ಟ್ ಹುಟ್ಟ ಮಗುನಿಗೂ ಕೂಡ ಕನೆಕ್ಟಿವಿಟಿ ಅನ್ನುವಂಥದ್ದು ಮೇರು ಇದು ಮುಖ್ಯವಾಗಿ ಇರುತ್ತೆ. ಇದು ಬಿಟ್ಟ ಆದ ನಂತರ ಮನೆಯಲ್ಲಿ ಈ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ದೆ ಹೋದಾಗ ಏನಾಗುತ್ತೆ ಅಂತಂದ್ರೆ ಮನೆಯಲ್ಲಿ ಗಂಡ ಹೆಂಡತಿನಲ್ಲಿ ಸಣ್ಣ ಪುಟ್ಟವಾಗಿ ವಿಶೇಷವಾಗಿ ಮನಸ್ತಾಪಗಳು ಬರುವಂಥದ್ದು ಅಥವಾ ವಿರಸ ಬರುವಂಥದ್ದು ಅಥವಾ ಮಕ್ಕಳಲ್ಲಿ ಅಂತಂದ್ರೆ ವಿಶೇಷವಾಗಿ ಹೆಣ್ಮಗುಗೆ ಕನೆಕ್ಟ್ ಆಗುತ್ತೆ, ವಿದ್ಯಾಭ್ಯಾಸದಲ್ಲಿ ಅಡಚಣೆಗಳಾಗುವಂಥದ್ದು. ಯಾಕಂತಂದ್ರೆ ಯೋಗಾಂಶ ಅನ್ನುವಂಥದ್ದು ಎಷ್ಟೇ ಬಲಾಢ್ಯವಾಗಿದ್ರು ಕೂಡ ಸಕ್ಸಸ್ಫುಲ್ ಕೊಡುವಂಥದ್ದು ಇದ್ರೂ ಕೂಡ ಇದೇನ್ ಮಾಡುತ್ತೆ ಅಂತಂದ್ರೆ ಕೆಳಗಡೆ ಎಳೆದು ಬಿಡುತ್ತೆ. ಈ ಅಂಶ ಅನ್ನುವಂಥದ್ದು ಕೆಟ್ಟ ಅಂಶ ಅನ್ನುವಂಥದ್ದು ಏನಿರುತ್ತೋ ಉನ್ನತವಾಗಿ ಹೋಗ್ತಾ ಇರುವಂತಹ ಒಂದು ಶಿಕ್ಷಣಕ್ಕೆ ಆಗಿರ್ಬೋದು, ಒಂದು ವ್ಯವಹಾರಿಕವಾಗಿ ಆಗಿರ್ಬೋದು, ಹಣಕಾಸಿನಲ್ಲಿ ಆಗಿರ್ಬೋದು, ಈ ಕುಜದೋಷ ಮಂಗಳ ಗ್ರಹ ಏನ್ ಮಾಡುತ್ತೆ ಅಂತಂದ್ರೆ ಸ್ವಲ್ಪ ಕ್ಷೀಣಿಸ್ಬಿಡುತ್ತೆ. ಧೈರ್ಯ ಅನ್ನುವಂಥದ್ದು ಏನಿರುತ್ತೋ ಅವರಲ್ಲಿರುವಂತಹ ಒಂದು ಚೈತನ್ಯ ಅನ್ನುವಂಥದ್ದು ಏನಿರುತ್ತೋ ಆ ಚೈತನ್ಯನ ಕಡಿಮೆ ಮಾಡಿಸ್ಬಿಡುತ್ತೆ. ಇದು ಒಂದು ಎರಡನೇ ಆದ ಉದಾಹರಣೆ ಕೊಡಬಹುದು. ಗುರುಗಳೇ, ನೀವು ಹಲವಾರು ಎಪಿಸೋಡ್ಗಳಲ್ಲಿ ಮಾತಾಡೋ ಸಂದರ್ಭದಲ್ಲಿ ಸಂತಾನ ಸಮಸ್ಯೆ ಅನ್ನೋದು ಹೆಣ್ಣಿಗಷ್ಟೇ ಸೀಮಿತವಾಗಿರೋದಿಲ್ಲ, ಅದರಲ್ಲಿ ಪುರುಷರ ಪಾತ್ರ ಕೂಡ ಇರಬಹುದು, ವೈದ್ಯಕೀಯ ಸಂಪರ್ಕ ಆಗಬೇಕು ಅಂತ ಹೇಳ್ತಾ ಇರ್ತೀರಿ. ಈಗ ನೋಡಿ, ಕುಜದೋಷದಿಂದ ಸಂತಾನದಲ್ಲಿ ಸಮಸ್ಯೆ, ಮದುವೆ ವಿಚಾರದಲ್ಲಿ ಸಮಸ್ಯೆ ಆಗತ್ತೆ ಅನ್ನೋದಾದ್ರೆ ಪುರುಷರಿಗೂ ಕೂಡ ಈ ಕುಜದೋಷದಿಂದ ಇದೇ ಸಮಸ್ಯೆಗಳಿಂದ ಬಳಲಬಹುದು ಅಲ್ವಾ? ಖಂಡಿತವಾಗ್ಲೂ ಆಗ್ಲೇನೆ ಹೇಳಿದೆ, ಮೊದಲನೇದಾಗಿ ಮಗು ಹುಟ್ಟಿದ ಯಾವುದೇ ಮಗು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಮುಖ್ಯವಾಗಿ ಹೆಣ್ಣಿಗೆ ಏನಕ್ಕೆ ದೋಷನ ಜಾಸ್ತಿ ಹೆಚ್ಚು ನಾವು ಇದ್ ಮಾಡ್ತೀವಿ ಅಂತಂದ್ರೆ ಹೆಣ್ಣಿನ ಪ್ರಥಮವಾಗಿ ಎಲ್ಲಾ ವಿಷಯಗಳಲ್ಲೂ ಕೂಡ ಸಮಸ್ಯೆಗಳು ಬರೋದನ್ನ ಹಿಡಿದಿಟ್ಕೊಳ್ಳುವಂತಹ ಸಾಮರ್ಥ್ಯ ಒಂದು ಹೆಣ್ಣು ಒಲಿದ್ರೆ ಎಲ್ಲಾ ವಿಷಯಗಳಿಗೂ ಕೂಡ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತಹ ಆಶೀರ್ವಾದ ಮಾಡುವಂತಹ ಕೆಪಾಸಿಟಿ ಹೆಣ್ಮಗುಗಿರೋದ್ರಿಂದ ಅದಕ್ಕೆ ವಿಶೇಷವಾಗಿ ಹೆಣ್ಮಗುನ ನೋಡ್ತೀವಿ. ಇದು ಎರಡಕ್ಕೂ ಕೂಡ ಅನ್ವಯಿಸುತ್ತೆ, ಗಂಡ್ಮಗು ಕೂಡ ಅನ್ವಯಿಸುತ್ತೆ. ಕುಜದೋಷ ಅನ್ನುವಂಥದ್ದು ಇವರಿಗೆ ವ್ಯವಹಾರಿಕವಾಗಿ ಮತ್ತು ದೈಹಿಕವಾಗಿನೂ ಕೂಡ ಇದು ಕ್ಷೀಣಿಸುತ್ತೆ. ಆದುದರಿಂದ ಈ ಕುಜದೋಷ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಇಬ್ರಲ್ಲೂ ಕೂಡ ಕಂಡು ಬರುತ್ತದೆ. ಇಬ್ರು ಕೂಡ ಇದಕ್ಕೆ ತಕ್ಕಂತೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಇರುತ್ತೆ, ಅದನ್ನ ಮಾಡ್ಕೊಳ್ಳೇಬೇಕಾಗುತ್ತೆ. ಅಥವಾ ಕುಜನ ಮಂಗಳನ ಬೀಜ ಮಂತ್ರ ಅನ್ನುವಂಥದ್ದು ವಿಶೇಷವಾಗಿ ಬರುತ್ತೆ. ಇದು ಇದ್ದಾಗ ಪರಿಹಾರ ಮಾಡಿಕೊಂಡು ತದನಂತರ ಈ ಬೀಜ ಮಂತ್ರವನ್ನು ಕೂಡ ಪ್ರತಿದಿನ ಕೂಡ ಅನುಸರಿಸಿದಾಗ ಇರುವಂತಹ ಕುಜದೋಷ ಅನ್ನುವಂಥದ್ದು ಮಾರ್ಗ ಅನ್ನುವಂಥದ್ದು ಏನಿರುತ್ತೋ ಅದನ್ನು ಕೂಡ ತಕ್ಕ ಮಟ್ಟಿಗೆ ಪರಿಹಾರ ಮಾಡ್ಕೋಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.